ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SK ಗಾರ್ಡನ್ ಟಿಪ್ಸ್. ನಾನು ಸುಮತಿ. ಫ್ರೆಂಡ್ಸ್, ಇವತ್ತಿನ ನಮ್ಮ ವಿಡಿಯೋ ತುಂಬ ಇಂಟ್ರೆಸ್ಟ್ ಆದ ವಿಡಿಯೋ, ತುಂಬ ಇಂಪಾರ್ಟೆಂಟ್ ಆದ ವಿಡಿಯೋ. ತುಂಬ ಕೇಳಿದಂಥ ಕ್ವಶನಿಗೆ ಈ ವಿಡಿಯೋದಲ್ಲಿ ನಾನು ಆನ್ಸರ್ ಮಾಡಿ ಹೇಳ್ತೀನಿ. ತುಂಬ ಜನ ಏನು ಕೇಳ್ತಾ ಇದ್ದಾರೆ ಅಂದರೆ, ಹೂವು ಅರಳುತ್ತೆ ಕಾಯಿ ಆಗಲ್ಲ ಅಂದರೆ ಅದು ಹಣ್ಣಾಗಿ ಬಿದ್ದು ಹೋಗ್ತಾ ಇರತ್ತೆ ಅಂತಾರೆ. ಕೆಲವರು ಏನು ಕೇಳ್ತಿರ್ತಾರೆ ಅಂದರೆ, ನಮಗೆ ಹೂವೇ ಬರ್ತಾ ಇಲ್ಲ ಅಂದರೆ ಹೆಣ್ಣು ಹೂವು ಬರ್ತಾ ಇಲ್ಲ, ಬರೀ ಗಂಡು ಹೂವು ಮಾತ್ರ ಬರ್ತಾ ಇದೆ ಅಂತ ಕೇಳ್ತಾ ಇರ್ತಾರೆ. ಕೆಲವರಿಗೆ ಗಂಡು ಹೂವು ಹೆಣ್ಣು ಹೂವು ಡಿಫ್ರೆನ್ಸ್ ಗೊತ್ತಿರಲ್ಲ, ಹೇಗಿರುತ್ತೆ ಅಂತ ಗೊತ್ತಿರೋದಿಲ್ಲ ಅವರಿಗೆ. ಅಂಥವರಿಗೆ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ಟಿಪ್ಸ್ ಕೊಡ್ತೀನಿ. ಅಂದರೆ ಒಂದು ಹೂವು ಒಂದು ಕಾಯಿ ಆಗೋ ಕಡೆ ನೀವು ಈ ವಿಡಿಯೋ ನೋಡಿ, ಈ ಟಿಪ್ಸ್ ನೀವು ಫಾಲೋ ಆದರೆ 10 ಕಾಯಿ ಗ್ಯಾರಂಟಿ ಆಗುತ್ತೆ ನಿಮಗೆ. ಓಕೆನಾ? ಇನ್ನು ಮೇಲು ಫಿಮೇಲು ಯಾವುದ್ರಲ್ಲೆಲ್ಲ ಇರುತ್ತೆ ಅಂತ ನಿಮ್ಗೊಂದು ಸ್ವಲ್ಪ ಹೇಳ್ತೀನಿ ನೋಡಿ. ಹಾಗಲ ಬಳ್ಳಿ ಆಗಿರ್ಬೋದು, ಹೀರೆ, ಸೋರೆ, ಸೋರೆಕಾಯಿ, ಇಂಥದ್ರಲ್ಲೆಲ್ಲ ನಮಗೆ ಹೆಣ್ಣು ಹೂವು ಗಂಡು ಹೂವು ಬೇರೆ ಬೇರೆ ಇರುತ್ತೆ. ಅದೇ ಮೆಣಸಿನ್ಕಾಯಲ್ಲಾಗಲಿ, ಟೊಮೆಟೊದಲ್ಲಾಗಲಿ, ಬದನೆಯಲ್ಲಾಗಲಿ, ಇವುಗಳಲ್ಲಿ ನಮಗೆ ಇದು ಹೂವಲ್ಲಿ ಎರಡೆರಡು ಥರದ್ದಿರಲ್ಲ. ಒಂದು ಹೂವಲ್ಲಿ 2 ಪಾರ್ಟು ಇರುತ್ತೆ ಅದಕ್ಕೆ. ಅಂದರೆ ಗಂಡು ಹೆಣ್ಣು ಎರಡೂ ಸೇರಿ ಒಂದೇ ಹೂವಲ್ಲಿ ಇರುತ್ತೆ. ಈ ಥರ ಕೆಲವು ಬಳ್ಳಿಲೆಲ್ಲ ಮಾತ್ರ ಬೇರೆ ಬೇರೆ ಇರುತ್ತೆ ನೋಡಿ. ತೊಂಡೆಲಿ ಕೂಡ ನಿಮಗೆ ಗಂಡು ಹೆಣ್ಣು ಸಪ್ರೇಟ್ ಆಗಿರಲ್ಲ. ತೊಂಡೆ ಬಳ್ಳಿ ನಿಮ್ಗೆ ಆಗಿರೋ ಹೂವಲ್ಲೆಲ್ಲ ಕಾಯಾಗುತ್ತೆ, ಬದನೆಯಲ್ಲಿ ಆಗಿರೋ ಹೂವಲ್ಲೆಲ್ಲ ಕಾಯಾಗಿರುತ್ತೆ, ಬೆಂಡೆಲಿ ಆಗಿರೋ ಹೂವೆಲ್ಲ ಕಾಯಾಗಿರುತ್ತೆ. ಇದಕ್ಕೆ ನಾವು ಪಾಲಿನೇಷನ್ ಮಾಡಬೇಕು ಅಥವಾ ಇದು ಮಾಡಬೇಕು ಅಂತ ಏನು ಪ್ರಾಬ್ಲಮ್ ಇರಲ್ಲ. ಗಾಳಿ ಕೂಡ ಅದು ಗಾಳಿಲಿ ಕೂಡ ಪಾಲಿನೇಷನ್ ಆಗಿ ಹೋಗುತ್ತೆ, ಅದು ಆಟೋಮೆಟಿಕಾಗಿ ಕಾಯಾಗುತ್ತೆ ನಮಗೆ. ಆದರೆ ಬಳ್ಳಿ ತರಕಾರಿ ಕೆಲವೊಂದು ಈ ಹಾಗಲಕಾಯಿ ಆಗಿರ್ಬೋದು, ಸೋರೆ, ಹೀರೆ, ಇಂಥದ್ದೆಲ್ಲ ನಾವು ನೆಟ್ಕೊಂಡಾಗ ಅದರಲ್ಲಿ ಹೂವಾಗಿದ್ದೆಲ್ಲ ಕಾಯಿ ಆಗಲ್ಲ ಅಂತ ಕೆಲವ್ರು ಕೇಳ್ತಿರ್ತಾರೆ. ಗಂಡು ಹೂ ಮಾತ್ರ ಬರ್ತಾ ಇದೆ, ಹೆಣ್ಣು ಹೂ ಬರ್ತಾ ಇಲ್ಲ ಅಂತ. ಕೆಲವ್ರ ಪ್ರಾಬ್ಲಮ್ ಬರೀ ಹೆಣ್ಣು ಹೂವೇ ಬರ್ತಾ ಇರುತ್ತೆ, ಗಂಡು ಹೂ ಬರಲ್ಲ ಅಂತ ಹೇಳ್ತಾರೆ. ಇಂಥದಕ್ಕೆ ಪ್ರಾಬ್ಲಮ್ ಏನಂತೇಳಿ ಮೇಯ್ನ್ ನಾನು ಇವತ್ತು ಯಾವ ವಿಷಯ ಹೇಳ್ತಾ ಇದ್ದೀನಿ ಅಂದರೆ, ಪಾಲಿನೇಷನ್ ಬಗ್ಗೆ ನಿಮ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಹೂವು ಉದುರಿ ಹೋಗೋಕ್ಕೆ ಮೇಯ್ನ್ ಕಾರಣ ಪಾಲಿನೇಷನ್ ಆಗದೆ ಇದ್ದರೆ ಅದು ಮಿಡಿ ಇದ್ದಿದ್ದು ದೊಡ್ಡದಾಗ್ಲಾರ್ದೆ ಸ್ವಲ್ಪ ಒಂದು 4 ದಿವಸಕ್ಕೆ ಹಣ್ಣಾಗಿಬಿಟ್ಟು ಉದುರಿ ಹೋಗುತ್ತೆ. ಯಾತಕ್ಕೆ ಇದು ಅಂತ ನೋಡಿದ್ರೆ 2-3 ಥರ ಕಾರಣಗಳಿದೆ. ಅದು ಇನ್ನೊಂದು ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋದಲ್ಲಿ ಮಾತ್ರ ಪಾಲಿನೇಷನ್ ಆಗದೆ ಇದ್ದರೆ ಅಂಥ ಮಿಡಿ ಉದುರಿ ಹೋಗುತ್ತೆ. ಈಗ ಪಾಲಿನೇಷನ್ ಮಾಡೋಕ್ಕೆ ಹೇಗೆ ಮಾಡೋದಕ್ಕ ಅಂತ ನೀವು ಕೇಳ್ಬೋದು. ಈಗ ತುಂಬ ಜನರಿಗೆ ಅದು ಗೊತ್ತಿರಲ್ಲ. ಹ್ಯಾಂಡ್ ಪಾಲಿನೇಷನ್ ಅಂದ್ರೆ ಏನಂತಾನೆ ಗೊತ್ತಿರಲ್ಲ. ಇನ್ನು ಕೆಲವರಿಗೆ ನಾನು ಇಷ್ಟು ಮುಂಚೆ ಹೇಳ್ದಂಗೆ ಹೆಣ್ಣು ಹೂವು ಗಂಡು ಹೂವು ಗುರ್ತಿಡೋದು ಕೂಡ ಕಷ್ಟ ಇರುತ್ತೆ ಕೆಲವರಿಗೆ. ಅದ್ರ ಬಗ್ಗೆ ಕೂಡ ನಿಮಗೆ ತೋರಿಸಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಇಲ್ಲಿ ನಾನು ವಿಡಿಯೋ ತೆಗಿತಾ ಇದ್ದೀನಿ ನೋಡಿ. ಜೇನುನೊಣ ಹೇಗೆ ಹೂವು ಹುಡ್ಕೊಂಡು ಬರ್ತಾ ಇರ್ತದೆ ನೋಡಿ. ಇದನ್ನು ನಾವು ಪಾಲಿನೇಟರ್ ಅಂತ ಹೇಳ್ತೀವಿ. ಇವು ಇದ್ದರೆ ನಾವು ನಾವು ಕಷ್ಟಪಟ್ಬಿಟ್ಟು ಕೈಯಿಂದ ಹ್ಯಾಂಡ್ ಪಾಲಿನೇಷನ್ ಮಾಡಬೇಕು, ಅದು ಮಾಡಬೇಕು ಇದು ಮಾಡಬೇಕಂತ ಏನಿರಲ್ಲ. ಇಂಥ ಹುಳುಗಳೇ ಮಾಡ್ತಾ ಇರ್ತವೆ. ಚಿಟ್ಟೆ ಆಗಿರ್ಬೋದು, ಜೇನುನೊಣ ಆಗಿರ್ಬೋದು, ಇನ್ನು ಕೆಲವೆಲ್ಲ ಕೀಟಗಳೆಲ್ಲ ಇರ್ತವೆ. ಅವೆಲ್ಲ ಆಟೋಮೆಟಿಕ್ ಒಂದು ಹೂವಿಂದ ಇನ್ನೊಂದು ಹೂವಿಗೆ ಕೂತ್ಕೊಂಡ್ಬಿಟ್ಟು ಪಾಲಿನೇಷನ್ ಮಾಡಿಬಿಟ್ಟು ಹೋಗುತ್ತೆ ಅವು. ಈ ಕೆಲವು ಸಿಟಿಲಿ ಮಧ್ಯದೊಳಗೆ ನಾವು ಟೆರೆಸ್ ಗಾರ್ಡನ್ ಸ್ಟಾರ್ಟ್ ಮಾಡ್ಕೊಂಡಾಗ ಇಂಥ ಕೀಟಗಳೆಲ್ಲ ಇರಲ್ಲ, ಕಮ್ಮಿ. ಯಾಕಂತ ಹೇಳಿದ್ರೆ ಸುತ್ತ ಕಾಂಕ್ರೀಟ್ ಜಂಗಲ್. ನಾವೇನೋ ಒಂದು ಮಣ್ಣು ಗೊಬ್ಬರ ಎಲ್ಲ ಹಾಕಿ ಗಿಡ ಬೆಳೆಸ್ತೀವಿ, ಆದರೆ ಕೀಟಗಳನ್ನೆಲ್ಲ ನಾವು ತಯಾರು ಮಾಡೋಕ್ಕಾಗಲ್ಲ. ಅಂಥ ಟೈಮಲ್ಲಿ ನಿಮ್ಗೆ ಆಗಿದ್ದ ಹೂವಲ್ಲಿ ಕಾಯಿ ಆಗ್ತಾ ಇಲ್ಲ, ಕಮ್ಮಿ ಆಗ್ತಾ ಇದೆ ಅನಿಸಿದರೆ ಹ್ಯಾಂಡ್ ಪಾಲಿನೇಷನ್ ಮಾಡೋಕ್ಕೆ ಟ್ರೈ ಮಾಡಿ. ಈ ಹ್ಯಾಂಡ್ ಪಾಲಿನೇಷನ್ ಹೇಗೆ ಮಾಡೋದು ಅಂತ ಕೆಲವರಿಗೆ ಒಂದು ಸ್ವಲ್ಪ ಕನ್ಫ್ಯೂಸ್ ಇರುತ್ತೆ. ಹ್ಯಾಂಡ್ ಪಾಲಿನೇಷನ್ ಅಂತ ಹೇಳಿದ್ನಲ್ಲ ಅಂತ ಹೇಳ್ಬಿಟ್ಟು ಕೈಯಲ್ಲಿ ಹೋಗಿ ನಾವು ಪಾಲಿನೇಷನ್ ಮಾಡೋಕ್ಕಾಗಲ್ಲ. ಅದು ಗಂಡು ಹೂವು ಅಥವಾ ಹುಡ್ಕೊಂಡು ಹೋಗಿ ಅದು ಯಾವ್ದು ಗಂಡು ಫ್ರೆಶ್ ಆಗಿದೆ ನೋಡಿ ಅದನ್ನು ಹೆಣ್ಣುವಿಗೆ ತಂದುಬಿಟ್ಟು ಆ ಪರಾಗ ಸಂಪರ್ಕ ಮಾಡಿದ್ರೇ ಕೃತಕ ಪರಾಗ ಸಂಪರ್ಕ ಅಂತಾರೆ. ಹ್ಯಾಂಡ್ ಪಾಲಿನೇಷನ್ ಅಂತ ಕೃತಕವಾಗಿ ನಾವು ಕೈಯಲ್ಲೇ ಮಾಡುವಂಥದ್ದು. ಆಟೋಮೆಟಿಕ್ಕಾಗಿ ಅದು ನೇಚರ್ ಮಾಡ್ತಾ ಇರುತ್ತೆ. 10 ಹೂವಾದಲ್ಲಿ 1-2 ಕಾಯಿ ಆಗ್ತಾನೆ ಇರುತ್ತೆ. ಅದನ್ನು ನಾವೇನೂ ಮಾಡಲಾರ್ದಿದ್ರೂ ಆಗುತ್ತೆ. ಆದ್ರೆ ನಾವು ಟೆರೆಸ್ ಗಾರ್ಡನಲ್ಲಿ ಬೆಳೆಸೋದೇ ಒಂದು 2-3 ಗಿಡಗೋಸ್ಕರ ಅದರಲ್ಲಾಗಿರೋ ಹೂವೆಲ್ಲ ಉದುರಿ ಹೋಗ್ತಾ ಇದ್ರೆ ನಮಗೆ ತಿನ್ನೋಕ್ಕೇನೂ ಸಿಕ್ಕಲ್ಲ, ಕಷ್ಟ ಮಾತ್ರ ಉಳಿದಿರುತ್ತೆ. ಇವಾಗ ಇಲ್ಲಿ ನೋಡಿ, ಇದು ಮಿಡಿ ಇದೆ ನೋಡಿ. ಇದು ಫಿಮೇಲ್ ಫ್ಲವರ್ ನೋಡಿ. ಕೆಳಗಡೆ ಮಿಡಿ ಇದೆ, ಸಣ್ಣದೊಂದು ಕಾಯಿ ಇದೆ. ನಿಮ್ಮ ಸೋರೆಲಾಗಿರ್ಬೋದು, ಹೀರೆಲಾಗಿರ್ಬೋದು, ಹಾಗಲ ಬಳ್ಳಿಲಾಗಿರ್ಬೋದು, ಯಾವುದ್ರಲ್ಲೇ ಆಗಲಿ ಈ ಥರ ಮಿಡಿ ಬಂದುಬಿಟ್ಟು ತುದಿಲಿ ಹೂವು ಆದವಾಗ ಇದು ಹೆಣ್ಣು ಹೂವು ಅಂತ ಗೊತ್ತು ಮಾಡ್ಕೊಳ್ಳಿ ನೀವು. ಓಕೆನಾ? ಈ ಥರ ಮಿಡಿ ಇರಲಾರ್ದಿದ್ದು ಅದು ಗಂಡು ಹೂವು. ಆ ಗಂಡು ಇದರಲ್ಲಿ ಹೀರೆಲಾದರೆ 2 ಕಲರ್ ಇರುತ್ತೆ ನೋಡಿ. ಇದು ಗ್ರೀನ್ ಕಲರ್ ಇದೆ ನೋಡಿ, ಸ್ವಲ್ಪ ಮೇಲ್ಗಡೆ ನಿಮ್ಗೆ ಹೂವಿನ ಮಧ್ಯದಲ್ಲಿ ಕಾಣಿಸುತ್ತಲ್ಲ, ಅದು ಗ್ರೀನ್ ಕಲರಲ್ಲಿ ಇದೆ ನೋಡಿ. ಅದೇ ಗಂಡು ಹೂವಲ್ಲಿ ಯೆಲ್ಲೋ ಕಲರ್ ಇರುತ್ತೆ, ಅದನ್ನು ತೋರಿಸ್ತೀನಿ ನಾನು. ಹಾಗೆ ಕೂಡ ನಾವು ಗುರ್ತು ಹಿಡಿಬೋದು. ಅದು ಸ್ವಲ್ಪ ಡೀಪಾಗಿ ಗಾರ್ಡನ್ ಬಗ್ಗೆ ಗೊತ್ತಿದ್ದವ್ರು ಮಾತ್ರ ಗುರ್ತು ಹಿಡಿತಾರೆ. ಸಾಧಾರಣವಾಗಿ ಎಲ್ಲ ಒಂದೇ ಥರದ ಹೂವು ಥರ ಕಾಣಿಸ್ತಾ ಇರುತ್ತೆ ಹಾಗಲ ಬಳ್ಳಿಲಿ. ಓಕೆನಾ?
ಆ ಗಂಡು ಹೂವನ್ನ ಕುಯ್ಕೊಂಡ್ಬಂದು, ಅಂದರೆ ಪಕ್ಕದಲ್ಲಿ ಎಲ್ಲರೂ ಇರುತ್ತಲ್ಲ, ಅದ್ರ ಪಕ್ಕದಲ್ಲೇ ಇರಲ್ಲ, ಹೆಣ್ಣುವಿನ ಪಕ್ಕದಲ್ಲೇ ಇರಲ್ಲ, ಅದನ್ನು ಕುಯ್ದುಬಿಟ್ಟು ನೋಡಿ ಈ ಥರ ದಳ ಇರುತ್ತೆ ನೋಡಿ ಅದರದ್ದು ಹೂವಿನ ಹೆಸ್ಲು, ಅದನ್ನೆಲ್ಲ ತೆಗೆದುಬಿಡ್ಬೇಕು. ಇಲ್ಲ ಅಂದರೆ ಒಂದು ಸಣ್ಣ ಬ್ರಷ್ ಹಿಡ್ಕೊಂಡ್ಬಿಟ್ಟು ಆ ಬ್ರಷನ್ನ ಯೆಲ್ಲೋ ಕಲರ್ ಮೇಲೆ ಅದರ ಸ್ವಲ್ಪ ಅದ್ದಿದ್ರೆ ಒಂಥರ ಸ್ವಲ್ಪ ಯೆಲ್ಲೋ ಕಲರ್ ಅಂಟುತ್ತೆ ಅದಕ್ಕೆ ಬ್ರಷ್ಷಿಗೆ. ಅದನ್ನು ತಗೊಂಬಂದ್ಬಿಟ್ಟು ಹೆಣ್ಣು ಹೂವಿನ ಮೇಲೆ ಇಟ್ಟರೆ ಅದು ನಮಗೆ ಪಾಲಿನೇಷನ್ ಆಗುತ್ತೆ. ಇಲ್ಲಾಂದರೆ ಈ ಥರ ಹೂ ಕುಯ್ದುಬಿಟ್ಟು ಡೈರೆಕ್ಟಾಗಿ ನೋಡಿ ನಾನು ಮಾಡ್ತಿದ್ದೀನಿ ನೋಡಿ, ಈ ಥರ ಮಾಡ್ಬೋದು. ಇದು ಸ್ವಲ್ಪ ಸೂಕ್ಷ್ಮವಾಗಿ ಮಾಡಬೇಕು. ಯಾಕಂತೇಳಿ ಸ್ವಲ್ಪ ಏನಾದರೂ ನಾವು ಅದಕ್ಕೆ ಪ್ರೆಷರ್ ಹಾಕಿದ್ವಿ ಅಂದ್ಕೊಳ್ಳಿ, ಆ ಹೆಣ್ಣು ಹೂವಿದೆಯಲ್ಲ ಅದು ಒಂಚೂರು ಏನಾದ್ರು ಹೊಡೆತ ಬಿತ್ತೋದಕ್ಕೆ ಏನಾದ್ರು ತಾಗ್ತು ಅಂತ ಹೇಳಿದರೆ ಅದೇನಾಗುತ್ತೆ, ಪಾಲಿನೇಷನ್ ಆಗಲ್ಲ, ಆಟೋಮೆಟಿಕಾಗಿ ಹಣ್ಣಾಗಿ ಉದುರಿ ಹೋಗುತ್ತೆ. ಇಷ್ಟೆಲ್ಲ ಮಾಡಿ ನಮಗೆ ಬೇಜಾರಾಗುತ್ತೆ. ಅದಕ್ಕೋಸ್ಕರ ಆದಷ್ಟು ಸಿಂಪಲ್ಲಾಗಿ ಮಾಡಿ, ಕೈನ ನೀಟಾಗಿ ತೊಳ್ಕೊಂಡು ಆಮೇಲೆ ಮಾಡಿದ್ರೆ ಒಳ್ಳೇದು. ಯಾಕಂತೇಳಿದ್ರೆ ಇದೊಂಥರ ಆಪ್ರೇಷನ್ ಮಾಡ್ದಂಗೆ ಇರುತ್ತೆ. ಈಗ ಡಾಕ್ಟ್ರುಗಳು ಆಪ್ರೇಷನ್ ಮಾಡ್ತಾರಲ್ಲ ಆ ಥರ. ಈ ಗಿಡ ಬೆಳೆಸೋರೆಲ್ಲ ಇಂಥದ್ದೆಲ್ಲ ಸೂಕ್ಷ್ಮವಾಗಿ ನಾವು ಕಲ್ತ್ಕೊಳ್ಬೇಕಾಗತ್ತೆ. ನೋಡಿ ಇಲ್ಲಿ ನೋಡಿದರೆ ಇಲ್ಲೊಂದು ದುಂಬಿ ಬರ್ತಾ ಇದೆ ನೋಡಿ. ಇಷ್ಟಕ್ಕೆ ಮುಂಚೆ ನಿಮ್ಗೆ ಹಾಗಲ ಬಳ್ಳಿಲಿ ತೋರಿಸಿದೆ, ಮೇಲ್ಗಡೆ ಸೌತೆ ಬಳ್ಳಿ ಇದೆ, ಅದರಲ್ಲಿ ನೋಡಿ ಒಂದು ಹೂವಿಂದ ಇನ್ನೊಂದು ಹೂವಿಗೆ ಹೋಗಿ ಕುತ್ಕೊಂಥದ್ದು. ಇದು ಪರಾಗ ಸಂಪರ್ಕ ಮಾಡೋಂಥ ಒಂದು ನೇಚರ್ ಮಾಡುವಂಥ ಕೆಲಸ ಇದು. ಈ ಥರ ಏನಾದ್ರು ಇದ್ದರೆ ನಿಮ್ಮ ಮನೆ ಹತ್ರ ನೀವು ಯಾವುದೇ ಥರ ಕಷ್ಟಪಡಬೇಕಾಗಿಲ್ಲ, ಆಟೋಮೆಟಿಕಾಗಿ ಬರುತ್ತೆ. ಪಕ್ಕದಲ್ಲಿ ನೋಡಿ ನಿಮ್ಗೊಂದು ತೊಂಡೆ ಹೂವಿದೆ, ಅದರಲ್ಲಿ ಮಿಡಿ ಇದೆ ನೋಡಿ. ನಾನು ಇಷ್ಟು ಮುಂಚೆ ಹೇಳಿದ್ನಲ್ಲ ನಿಮಗೆ, ತೊಂಡೆಯಲ್ಲಿ ಪ್ರತಿಯೊಂದು ಹೂವು ಕೂಡ ಕಾಯಾಗುತ್ತೆ ನಮಗೆ. ಎಲ್ಲೋ ಅಪರೂಪಕ್ಕೆ ಒಂದೆರಡು ಹಣ್ಣಾಗಿ ಉದುರಿ ಹೋಗುತ್ತೆ ಬಿಟ್ಟರೆ 90% ನಮಗೆ ಕಾಯಾಗುತ್ತೆ. ನಿಮಗೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ಈ ಬಿಗಿನರ್ಸಿಗೆ ಗಾರ್ಡನ್ ಸ್ಟಾರ್ಟ್ ಮಾಡೋರಿಗೆ ಈ ಎಲ್ಲ ವಿಷಯಗಳು ತಿಳಿದಿರಲ್ಲ. ಇಷ್ಟು ಬಿಡಿಸಿ ಹೇಳೋರು ಕೂಡ ಕೆಲವು ಸರ್ತಿ ಸಿಕ್ಕಲ್ಲ ಅವರಿಗೆ. ಅಂಥವ್ರಿಗೋಸ್ಕರ ನಾನು ಬಿಡಿಸಿ ಹೇಳ್ತಾ ಇದ್ದೀನಿ. ಸ್ವಲ್ಪ ನಿಮಗೆ ಗೊತ್ತಿದ್ದಾದರೆ ಸ್ಕಿಪ್ ಮಾಡಿ ನೋಡಿ. ಸೌತೆಕಾಯಿ ಆಗಿದೆ ನೋಡಿ, ಇಲ್ಲೊಂದು ಮಿಡಿ ಆಗಿದೆ. ಇದು ನ್ಯಾಚುರಲಾಗಿ ಆಗಿದೆ. ನಾನು ಹ್ಯಾಂಡ್ ಪಾಲಿನೇಷನ್ ಮಾಡಲ್ಲ, ಯಾಕಂದ್ರೆ ನಂದು ಊರಿಂದ ಹೊರಗಡೆ ಅಲ್ಲ ನನ್ನ ಮನೆ ಇರೋದು. ಇಲ್ಲಿ ಬೇಕಾದಷ್ಟು ಗಿಡಗಳು ಮರಗಳೆಲ್ಲ ಸುತ್ತಮುತ್ತಲು ಇರೋದ್ರಿಂದ ಈ ನೇಚರೇ ಮಾಡ್ತಾ ಇರುತ್ತೆ. ಎಲ್ಲೂ ಕಾಯಿ ಆಗ್ತಾ ಇಲ್ಲ ಅಂತ ನನಗೇನೋ ಡೌಟ್ ಬಂದಾಗ ಮಾತ್ರ ಟೈಮ್ ಇದ್ದರೆ ಆವಾಗ ನಾನು ಏನು ಮಾಡ್ತೀನಿ ಅಂದರೆ ಹ್ಯಾಂಡ್ ಪಾಲಿನೇಷನ್ ಮಾಡ್ತೀನಿ. ನೋಡಿ ತೊಂಡೆಕಾಯಿಲೆಲ್ಲ ಆಗ್ತಾ ಇದೆ ನೋಡಿ, ತೊಂಡೆ ಎಲ್ಲ ನೀಟಾಗಿ ಕಾಯಿ ಆಗುತ್ತೆ. ನಾವು ಯಾವುದೇ ಥರ ಕಷ್ಟಪಡಬೇಕಿಲ್ಲ. ಇನ್ನೊಂದು, ಈ ಪಾಲಿನೇಟರು ನಮಗೆ ಬರೋಕ್ಕೆ ಏನು ಮಾಡಬೇಕಂತ ಕೂಡ ಒಂದು ವಿಷಯ ಮ್ಯಾಟ್ರ್ ಇದೆ. ಅದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ. ಪಾಲಿನೇಟರ್ನ ನಾವು ಹೇಗೆ ಅಟ್ರಾಕ್ಟ್ ಮಾಡ್ಬೇಕು ನಮ್ಮ ಗಾರ್ಡನಿಗೆ ಅಂತ. ಈಗ ಹೂವು ಎಲ್ಲೋದು ಬೆಳಿಗ್ಗೆ ಅರಳಲ್ಲ. ಈಗ ಹಾಗಲ ಬಳ್ಳಿಯಲ್ಲಿ ಬೆಳಿಗ್ಗೆ ಅರಳುತ್ತೆ. ಅದೇ ಸೋರೆಲಾಗಲಿ ಹೀರೆಲಾಗಲಿ ಇಂಥದ್ದೆಲ್ಲ ಸಾಯಂಕಾಲ 6:30 ಮೇಲೇ ಅರಳುತ್ತೆ. ಆ ಟೈಮಲ್ಲೇ ನಾವು ಹೋಗ್ಬಿಟ್ಟು ಹ್ಯಾಂಡ್ ಪಾಲಿನೇಷನ್ ಮಾಡಬೇಕು. ಈಗ ಸೋರೆ ಬಳ್ಳಿ ಹಾಕಿದ್ದೀವಿ ನಾವು ಅಂದ್ಕೊಳ್ಳಿ, ಅದನ್ನ ಬೆಳಿಗ್ಗೆ ಹೋಗ್ಬಿಟ್ಟು ನಾವು ಅದನ್ನ ಹ್ಯಾಂಡ್ ಪಾಲಿನೇಷನ್ ಮಾಡ್ತೀನಿ ಅಂದರೆ ಆಗಲ್ಲ. ನಾವು ಸಾಯಂಕಾಲ ಹೋಗ್ಬಿಟ್ಟು ಟಾರ್ಚ್ ತಗೊಂಡು ಹೋಗಿ ಅದನ್ನ ಪಾಲಿನೇಷನ್ ಮಾಡಬೇಕು. ಅದೇ ಹಾಗಲ ಬಳ್ಳಿಲಿದೆ ಅಂದ್ಕೊ, ಅದು ಬೆಳಿಗ್ಗೆ ಆಗುತ್ತೆ, ನಾವು ಬೆಳಿಗ್ಗೆ ಆರಾಮಾಗಿ ಮಾಡ್ಬೋದು. ಯಾವಾಗಲಾಗಲಿ ಫ್ರೆಶ್ ಹೂವು ಅರಳಿದ ತಕ್ಷಣ ಮಾಡಬೇಕು. ಈಗ ನಿಮ್ಮ ಹತ್ರ ಇನ್ನೊಂದು ಡೌಟ್ ಇರುತ್ತೆ. ಕೆಲವು ಸರ್ತಿ ಏನಾಗುತ್ತೆ ಅಂದರೆ, ಈ ಗುಂಬಳಗೆಲ್ಲ ನೆಟ್ಟವಾಗ ಹೆಣ್ಣು ಹೂವು ಫಸ್ಟ್ ಆಗುತ್ತೆ ಅಥವಾ ಗಂಡು ಹೂವು ಫಸ್ಟ್ ಆಗುತ್ತೆ. ಆವಾಗ ಏನು ಮಾಡಬೇಕಂದ್ರೆ, ನೀವು ಎರಡು ಹೂವು ಆಗಲ್ಲ ಅಂತ ನನ್ನ ಡೌಟ್ ಇದ್ದರೆ ನಿಮಗೆ, ಆ ಗಂಡು ಹೂವು ಅರಳಿದ ತಕ್ಷಣವೇ ಅದನ್ನ ತುದಿಗೆ ಒಂದು ಸ್ವಲ್ಪ ಏನಾರು ದಾರ ಕಟ್ಬಿಟ್ಟು ಅದೊಂದು ಪ್ಲಾಸ್ಟಿಕ್ ಕವರಲ್ಲಿ ಹಾಕಿ ಅದನ್ನ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಹೆಣ್ಣು ಹೂವು ಆದಾಗ ಪಾಲಿನೇಷನ್ ಮಾಡೋಕ್ಕೆ ಕೂಡ ಆಗುತ್ತೆ. ಇದು ಕೂಡ ಒಂದು ಮೆಥಡ್ ಇದೆ. ಆದರೆ ಅಷ್ಟೆಲ್ಲ ಅಗತ್ಯ ಇರಲ್ಲ, ಅದು ಒಂದು ಮೆಥಡ್ ಇದೆ, ಅದನ್ನು ಕೂಡ ಟ್ರೈ ಮಾಡ್ಬೋದು. ನೋಡಿ ಸೋರೆಯಲ್ಲಿ ಕೂಡ ನಾನು ಇಷ್ಟು ಮುಂಚೆ ಹಾಗಲಕಾಯಲ್ಲಿ ತೋರಿಸಿದ್ನಲ್ಲ, ಅದೇ ಥರನೇ ಗಂಡು ಹೂವಿಂದು ಹೂವು ತೊಗೊಂಬಂದ್ಬಿಟ್ಟು ಹೆಣ್ಣು ಹೂವಿನ ಮೇಲೆ ನಾವು ಸಂಪರ್ಕ ಮಾಡಿದ್ರಷ್ಟೇ ಹ್ಯಾಂಡ್ ಪಾಲಿನೇಷನ್ ಆಗಿ ನಮಗೆಲ್ಲ ಕಾಯಿ ಆಗುತ್ತೆ, ದೊಡ್ಡ ದೊಡ್ಡ ಕಾಯಿ ಆಗುತ್ತೆ, ಸಿಕ್ಕಾಪಟ್ಟೆ ಕಾಯಿಗಳು ಬರುತ್ತೆ. ನಾವು ನೆಡೋದೇ ಒಂದೆರಡು ಬಳ್ಳಿಗೋಸ್ಕರ ಇಂಥದ್ದೆಲ್ಲ ಸ್ವಲ್ಪ ಕಷ್ಟಪಡಲೇಬೇಕು, ತಪ್ಪಿದ್ದಲ್ಲ. ಬೆಳಿಗ್ಗೆ ಆಗೋ ಹೂವು ಬೆಳಿಗ್ಗೆ ಮಾಡಬೇಕು, ಸಾಯಂಕಾಲ ಅರಳೋ ಹೂವು ಸಾಯಂಕಾಲ ಮಾಡಬೇಕು. ಇದನ್ನೊಂದು ಮಾತ್ರ ಜಾಗ್ರತೆ ನೆನ್ಪಿಟ್ಕೊಳ್ಳಿ, ಓಕೆನಾ. ಇದು ಮೊನ್ನೆ ಯಾರೋ ಒಂದು ಕ್ವಶನ್ ಕೇಳಿದ್ದಕ್ಕೆ ಇಷ್ಟೆಲ್ಲ ಉತ್ತರ ಕೊಟ್ಟೆ. ನಿಮಗೆ ಈ ವಿಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್ ಕೊಡಿ ಫ್ರೆಂಡ್ಸ್. ತುಂಬ ಜನ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾತ್ರ ಕೊಡ್ತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್, ಓಕೆನಾ. ಸಬ್ಸ್ಕ್ರೈಬ್ ನೀವು ಮಾಡಿಕೊಂಡು ಲೈಕ್ ಕೊಟ್ಟು ಕಾಮೆಂಟ್ ಮಾಡ್ತಾ ಇದ್ರೆ ಇಂಥ ವಿಡಿಯೋ ಇನ್ನೂ ಜಾಸ್ತಿ ಬರೋಕ್ಕೆ ನನಗೆ ಮಾಡೋಕ್ಕೆ ಇನ್ನೂ ಇಂಟ್ರೆಸ್ಟ್ ಆಗುತ್ತೆ. ನೋಡಿ ಸೋರೆಕಾಯಿ ನೋಡಿದರೆ 2 ಗಡಿಗಳನ್ನು ಇಟ್ಟಂಗಿದೆ, ದೊಡ್ಡ ಸೋರೆಕಾಯಿ ಆಗಿತ್ತು. ಅಂದರೆ ಒಂದು 9 kg ತನಕ ಆಗಿದೆ ಈ ಸೋರೆಕಾಯಿ. ನೋಡಿ, ಇದು ನನ್ನ ಮನೇಲಿ ಬಂದ ಸ್ಟಾರ್ಟಿಂಗಲ್ಲಿ ಅದು ಸೋರೆಕಾಯಿ. ಅದ್ರ ಬೀಜ ಅಂದ್ಕೊಳ್ಳದೆ ಇದಾಗೋಯ್ತು, ನಾಶ ಆಗೋಯ್ತು. ಇವತ್ತಿಗೂ ಬೇಜಾರಾಗ್ತಾ ಇದೆ ಅದ್ರ ಬಗ್ಗೆ, ಆ ಬೀಜದ ಬಗ್ಗೆ. ಇದು ಫ್ರೆಂಡ್ಸ್ ಹ್ಯಾಂಡ್ ಪಾಲಿನೇಷನ್ ಬಗ್ಗೆ ನಿಮಗೆ ನಾಲೆಡ್ಜ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ನಾಲೆಡ್ಜ್ ಸಿಕ್ತು, ಯೂಸ್ಫುಲ್ ಆಗಿದೆ ವಿಡಿಯೋ ಅಂದರೆ
ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನೆಕ್ಸ್ಟ್ ಒಳ್ಳೆ ವಿಡಿಯೋದಲ್ಲಿ ಬರ್ತೀನಿ ಫ್ರೆಂಡ್ಸ್. ಅಲ್ಲಿ ತನಕ ಟೇಕ್ ಕೇರ್, ಬಾಯ್ ಬಾಯ್.